ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಪತಿದೇವ್ರು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಕ್ರೀಮ್ ಹಾಕ್ಕೊಳೋದ್ರಲ್ಲೇ ಇದ್ದಾರೆ. ಅವ್ರನ್ನ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲ ರೆಡಿ ಆಗಿದ್ದೀವಿ. ಎಲ್ಲರ ಮನೇಲೂ ಹೆಂಗಸ್ರು ಹೊರಡೋದು ಲೇಟ್ ಆದರೆ ನಮ್ಮ ಮನೇಲಿ ನಮ್ಮ ಪತಿದೇವ್ರು ಹೊರಡೋದು ಲೇಟ್ ಆಗುತ್ತೆ. ಅವ್ರು ಸ್ವಲ್ಪ ಲಾಸ್ಟಲ್ಲಿ ರೆಡಿ ಆಗೋದ್ರಿಂದ ಅವ್ರದ್ದು ಲೇಟೇ ಆಗಿರುತ್ತೆ. ನಾವೆಲ್ಲ ರೆಡಿ ಆಗಿದ್ವಿ. ಆಗೋ ಈಗೋ ರೆಡಿಯಾಗಿ ಎಲ್ಲ ಹೊರಟಿ. ಮಳೆ ಬರೋ ವೆದರ್ ಕೂಡ ಇತ್ತು. ಮಳೆ ಬಂದು ಕೂಡ ನಿಂತಿತ್ತು. ಹೇಗೋ ಹೋಗೋಣ, ಮಾಡ್ಕೊಂಡು ಬರೋಣ ಶಾಪಿಂಗು ಅಂತ ಹೋಗ್ತಾ ಇದ್ವಿ. ಈಗ MG ರೋಡಿಗೆ ಬಂದ್ವಿ. MG ರೋಡಲ್ಲಿ ಜಯಚಂದ್ರ ಟೆಕ್ಸ್ಟೈಲಲ್ಲಿ ಕಲೆಕ್ಷನ್ಸ್ ನೋಡಿದ್ವಿ. ಅಷ್ಟೊಂದು ಇಷ್ಟ ಆಗಿಲ್ಲ. ನಾವಿವತ್ತು ಹೋಗ್ತಾ ಇರೋದು ನಮ್ಮ ಅಕ್ಕನ ಮಗಳಿಗೆ ಬಟ್ಟೆ ತರೋದಕ್ಕೆ. ಈಗ ಸರ್ಕಲ್ ಸೆಲೆಕ್ಷನ್ಗೆ ಹೋಗೋಣ ಅಂತ ಬಂದೆ. ನಾನಿಲ್ಲಿ ತುಂಬ ವರ್ಷದಿಂದ ತಗೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಕಲೆಕ್ಷನ್ ಹೇಗಿದೆ ಅಂತ ನೋಡೋದಕ್ಕೆ ಬಂದಿದ್ದೀನಿ. ಫ್ರಾಕ್ ಟೈಪಲ್ಲಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಕಲೆಕ್ಷನ್ ಎಲ್ಲ ನೋಡಿದೆ. ನನಗೆ ಇದರಲ್ಲಿ ಕಲರ್ ಇಷ್ಟ ಆಯಿತು. ಇದರಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ. ಕ್ರಾಪ್ ಟಾಪ್ ಸೆಲೆಕ್ಷನ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಇಲ್ಲೆಲ್ಲ ನೋಡಿಕೊಂಡು ಪಕ್ಕದ ಅಂಗಡೀಲಿ ಇನ್ನೊಂದು ಸ್ವಲ್ಪ ಕಲೆಕ್ಷನ್ ಇದ್ದಾವೆ ಅಂತ ಅಲ್ಲಿಗೆ ಹೊರಟ್ವಿ. ಅಲ್ಲಿಗೂ ಕೂಡ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಇವ್ರದ್ದೇ ಅಂಗಡಿ ಕೆಳಗಡೆ ಇನ್ನೊಂದು ಸರ್ಕಲ್ ಸೆಲೆಕ್ಷನ್ ಕೂಡ ಇದೆ ಅದೇ ರೋಡಲ್ಲಿ. ಅಲ್ಲೂ ಕೂಡ ನೋಡೋಣ ಅಂತ ಅಲ್ಲಿಗೂ ಕೂಡ ಹೋಗಿ ಅಲ್ಲೂ ಕೂಡ ಸ್ವಲ್ಪ ಸೆಲೆಕ್ಷನ್ ಎಲ್ಲ ಮಾಡಿ ನೋಡಿದ್ವಿ. ಅದೇ ನನಗೂ ಅಲ್ಲಿ ಏನೂ ಇಷ್ಟ ಆಗಲಿಲ್ಲ ಅಷ್ಟೊಂದು. ಅದು ಅಲ್ಲದೆ 2 ಅಂಗಡಿ ಇನ್ನೂ ಸರ್ಚ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಮನೇಲಿ ತುಂಬ ಸುಸ್ತಾಗೋಯ್ತು. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಧಾನಕ್ಕೆ ಮಾಡೋಣ ಅಂತ ಹೋದ್ವಿ. ಫಸ್ಟ್ ಬಂದಿದ್ದ ಅಂಗಡಿಗೆ ಬಂದುಬಿಟ್ಟು ನಾವು ಯಾವಾಗ ಸೆಲೆಕ್ಷನ್ ಮಾಡಿದ್ವೋ ಅದನ್ನು ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ. ಮಕ್ಳಿಗೆ ಜ್ಯೂಸ್ ಕೊಡ್ಸೋಣ ಅಂತ ಬಂದ್ವಿ. ಜ್ಯೂಸ್ಗೆಲ್ಲ ಆರ್ಡ್ರ್ ಮಾಡಿದ್ವಿ. ಜ್ಯೂಸ್ ಇನ್ನೂ ಬಂದಿರಲಿಲ್ಲ, ನಿಂತ್ಕೊಂಡಿದ್ವಿ. ನನ್ನ ಕಣ್ಣು ಮಾತ್ರ ಅಲ್ಲಿ ರಿಂಗ್ ಲೈಟ್ ಕಾಣ್ತಾ ಇತ್ತು. ಆ ರಿಂಗ್ ಲೈಟ್ ಮೇಲೆ ಹೋಗ್ತಾ ಇತ್ತು. ಅದೇಕೋ ಏನೋ ಗೊತ್ತಿಲ್ಲ, ಟೈಮೇ ಸರಿ ಹೋಗಿಲ್ಲ. ನನಗೆ ರಿಂಗ್ ಲೈಟ್ ತಗೊಳಕ್ಕಾಗಿಲ್ಲ. 2 ಟೈಮ್ ಕೂಡ ಆರ್ಡ್ರ್ ಮಾಡಿದ್ದೀನಿ, ಅದು ಯಾಕೋ ಬಂದಿಲ್ಲ. ಜ್ಯೂಸ್ ಎಲ್ಲ ಕುಡ್ಸ್ಕೊಂಡು ಬಂದ್ವಿ. ಅಲ್ಲೇ ಮಗಳಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇತ್ತು. ನನ್ನ ಮಗಳು ಅಲ್ಲೇ ಹೋಗಿ ಕೂತ್ಬಿಟ್ಟಿದ್ಲು. ಹಾಗಾಗಿ ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ನಲ್ಲಿ ಮಾನ್ವಿ ಹೋಟೆಲ್ ಅಂತ ಫೇಮಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ. ಅದು ರಿವ್ಯೂ ಕೂಡ ನೋಡಿದ್ದೆ. ಟ್ರೈ ಮಾಡೋಣ ಅಂತ ಹೋದ್ವಿ. ನನಗೆ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ತೊಗೊಂಡಿದ್ದೀವಲ್ಲ ಅಂತ ಖಾಲಿ ಮಾಡಿ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.